ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಾನು ಅಮೆಝಾನಿಂದ ಒಂದು ಆರ್ಡ್ರನ್ನ ಮಾಡಿದ್ದೆ. ಏನಿದು ಅಂತ ಹೇಳಿದ್ರೆ, ಈ ಹಳ್ಳಿ ಕಡೆ ಎಲ್ಲ ಹಸು ಕರು ಹಾಕಿರುವಾಗ ಮೊದಲನೇ ದಿನದಿಂದ ಒಂದು ವಾರದವರೆಗೂ ಏನು ಹಾಲು ಬರುತ್ತೋ ಅದನ್ನು ಗಿಣ್ಣ ಹಾಲು ಅಂತ ಕರೀತಾರೆ. ಅದು ಟೀ ಕಾಫಿಗೆ ಹಾಲು ಇದಕ್ಕೆಲ್ಲ ಸರಿ ಬರಲ್ಲ. ಒಂದು ವಾರದವರೆಗೂ ಗಿಣ್ಣ ಹಾಲು ಅಂತ ಬರುತ್ತೆ. ಆ ಹಾಲನ್ನ ಕೆಲವೊಬ್ಬರು ಕೆಲವೊಂದು ಕಡೆ ಯೂಸ್ ಮಾಡೋದಿಲ್ಲ, ಉತ್ತುಗಳಿಗೆ ಹಾಕ್ಬಿಡ್ತಾರೆ. ಇನ್ನು ಕೆಲವರು ಅದನ್ನು ತುಂಬ ಚೆನ್ನಾಗಿ ತುಂಬ ಥರ ಸ್ವೀಟ್ನ ಮಾಡಿಕೊಂಡು ತಿಂತಾರೆ. ಹಾಗಾಗಿ ಸಿಟಿ ಜನಗಳಿಗೆ ಸ್ವಲ್ಪ ಜನಕ್ಕೆ ಇದೇನು ಅಂತ ಗೊತ್ತೇ ಇರೋದಿಲ್ಲ. ಇನ್ನು ಸ್ವಲ್ಪ ಜನಗಳಿಗೆ ಸಿಟಿಲಿರೋದ್ರಿಂದ ಅದು ಸಿಗೋದು ಇಲ್ಲ. ಹಾಗಾಗಿ ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ನೋಡ್ತಾ ಇರಬೇಕಾದ್ರೆ ಹೀಗೇ ಒಂದು ವಿಡಿಯೋ ಹಾಕಿದ್ರು. ಏನಪ್ಪ ಅಂತಂದರೆ, ಇದು ಅಮೆಝಾನಲ್ಲಿ ಸಿಗುತ್ತೆ. ನಾವು ಗಿಣ್ಣ ಹಾಲಲ್ಲಿ ಹೇಗೆ ಗಿಣ್ಣು ಮಾಡ್ಕೊಂಡು ತಿಂತೀವೋ ಸೇಮ್ ಅದೇ ಥರನೇ ಇರುತ್ತೆ. ಕಾಮಧೇನು ಮಿಲ್ಕ್ ಜಿನ್ನು ಪೌಡರ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಅಮೆಝಾನಲ್ಲಿ ಸಿಗುತ್ತೆ. ಇಲ್ಲ ಸಿಗಲಿಲ್ಲ ಅಂತ ಹೇಳಿದ್ರೆ ಯಾರಿಗಾದರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ನ ಶೇರ್ ಮಾಡ್ತೀನಿ. ಏನಪ್ಪ ಈ ವಿಷಯ ಅಂತ ಹೇಳಿದ್ರೆ, ಇದನ್ನು ಅರ್ಧ ಲೀಟ್ರ್ ಹಾಲಿಗೆ ಮಿಕ್ಸ್ ಮಾಡಿ ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಸರಿ ಒಂದು 1/4 kg ಅಷ್ಟು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ರಾ ಮಿಲ್ಕ್ನ ಯೂಸ್ ಮಾಡಬೇಕು. ನೀರು ಹಾಕ್ತೀರಾ, ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಗಮ್ಸ್ ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟೀಮಲ್ಲಿ ಒಂದು 15 ಮಿನಿಟ್ಸ್ ಬೇಯಿಸಿದ್ರೆ ನೀಟಾಗಿ ಗಿಣ್ಣು ಥರನೇ ಬರುತ್ತೆ. ಸೊ ಹಾಗಾಗಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮೊದಲನೇ ಸಲ ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂತು ಅಂದರೆ ನೋಡೋಣ, ನಾನು ವೀಡಿಯೋನ ಶೇರ್ ಮಾಡ್ತೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಅರ್ಧ ಲೀಟ್ರ್ ಹಾಲನ್ನ ನೀರು ಮಿಕ್ಸ್ ಮಾಡಿದಿರೋ ಥರ ರಾ ಮಿಲ್ಕ್ನ ಹಾಕ್ಕೊಂಡಿದ್ದೀನಿ. ಚಿನ್ನು ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಒಂದು ಬೀಟರ್ ತೊಗೊಂಡು ನೀಟಾಗಿ ಹಾಲೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಗಂಟೆಲಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1/4 kg ಆದಷ್ಟು ಬೆಲ್ಲನ ಸೇರಿಸ್ಕೊಳ್ಳೋಣ. ನೀಟಾಗಿ ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡೋಣ. ನೀಟಾಗಿ ಬೆಲ್ಲ ಕರಗಿದ ಮೇಲೆ ಸ್ವಲ್ಪ ಇದಕ್ಕೆ ಫ್ಲೇವರ್ಗೆ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡೋಣ. ಈಗ ಗ್ಯಾಸ್ ಸ್ಟವ್ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದರೊಳಗಡೆ ಈ ಗೋಸಿನ ಇಟ್ಟು ಈಗ ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚೋಣ. ಮುಚ್ಚಿ ಅದಕ್ಕೆ ಒಂದು ತುಪ್ಪದಲ್ಲಿರುವಂಥ ಕಲ್ಲ ಅದ್ರ ಮೇಲೆ ಇಟ್ಕೊಳ್ಳೋಣ. ಈಗ ಇಡ್ಲಿ ಪಾತ್ರೆ 10ರಿಂದ 15 ನಿಮಿಷ ನೀಟಾಗಿ ಸ್ಟೀಮ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇದು ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೆಂದ ಮೇಲೆ ವಿಡಿಯೋ ತೋರಿಸ್ತೀನಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಬೆಂದಿದೆಯಾ ಅಂತ ನೋಡೋಣ. ನೀಟಾಗಿ ಬೆಂದಿದೆ. ಸ್ವಲ್ಪ ತಾರದ ಮೇಲೆ ಸರಿ ಹೋಗುತ್ತೆ. ಸ್ವಲ್ಪ ಸೆಟ್ ಆಗೋಕ್ಕೆ ಬಿಡೋಣ, ನೋಡೋಣ ಆಮೇಲೆ ಹೆಂಗೆ ಬರುತ್ತೆ ಅಂತ. ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಏನು ಸೂಪರಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ರಿಯಲಾಗಿ ಹಾಲಲ್ಲಿ ಹಾಕಿ ಮಾಡಿದಾಗ ಹೆಂಗೆ ಬರುತ್ತೋ ಅದೇ ಥರನೇ ಬಂದಿದೆ. ಸೊ ಟೇಸ್ಟ್ ಮಾಡಿ ನೋಡೋಣ ಹೆಂಗೆ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸ್ ಅಂತೇಳಿ, ಸಖತ್ತಾಗಿ ಬಂದಿದೆ. ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ನೋಡೋಣ. ಸಖತ್ತಾಗಿದೆ. ಯಾರಿಗೆಲ್ಲ ಗಿಣ್ಣಂದರೆ ಇಷ್ಟ ದಯವಿಟ್ಟು ಇದನ್ನು ಆರ್ಡ್ರ್ ಮಾಡಿಕೊಂಡು ಮನೇಲಿ ಒಂದು ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ನಾವು ಗಿಣ್ಣ ಹಾಲಲ್ಲಿ ಹೆಂಗೆ ಮಾಡ್ತೀವಿ ಅದೇ ಥರನೇ ಬಂದಿದೆ. ಯಾರಿಗೆಲ್ಲ ಇಷ್ಟ ಅವರೆಲ್ಲ ತರಿಸ್ಕೊಂಡು ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಮತ್ತೆ ಇದೇ ಥರ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.